ಸೊ ನಮಸ್ಕಾರ ರೈತ ಮಿತ್ರರೇ. ಸೊ ನಾನು ನಿಮ್ಮ ಅಶೋಕ್, ನೀವು ನೋಡ್ತಾ ಇದ್ರೆ ಅಶೋಕ್ ಆಗ್ರೋ ಸ್ಟಡಿ ಯೂಟ್ಯೂಬ್ ಚಾನಲನ್ನು. ಸೊ ರೈತ ಮಿತ್ರರೇ, ಸೊ ಈ ಒಂದು ಸೆಕೆಂಡ್ ವಿಡಿಯೋ ಇದು. ಸೊ ಸೇಲ್ಸ್ ಆ್ಯಂಡ್ ಬೈಯಿಂಗ್ ಸೀರೀಸಲ್ಲಿ ಸೆಕೆಂಡ್ ವಿಡಿಯೋ. ಸೊ ಈ ಸೇಲ್ಸ್ ಆ್ಯಂಡ್ ಸೀರೀಸಲ್ಲಿ ಸೆಕೆಂಡ್ ವಿಡಿಯೋ ಅಂತ ಅಂದರೆ, ಸೊ ನೆನ್ನೆ ಒಂದು ಅಪ್ಡೇಟ್ ಮಾಡಿದ್ದೆ. ಸೊ ಹಸುಗಳನ್ನು ಮಾರಾಟ ಮಾಡಲಿಕ್ಕೆ ಮತ್ತು ಕೊಂಡ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು. ಇವತ್ತು ಕೆಲವೊಂದು ಹಸುಗಳನ್ನು ಡೀಟೇಲ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ಬಟ್ ಇನ್ನೊಂದು ಮೇಯ್ನಾಗಿ ಹೇಳ್ತೀನಿ, ಯಾರೆಲ್ಲ ವಿಡಿಯೋಗಳನ್ನು ಸೆಂಡ್ ಮಾಡ್ತೀರಾ, ಸೊ ಅವರು ಖಂಡಿತ ಫಸ್ಟ್ ಅದರ ಸಂಪೂರ್ಣ ಮಾಹಿತಿ ಕೊಡಿ. ನಿಮ್ಮ ಹೆಸರು ಕೊಡಿ, ಸೊ ನಿಮ್ಮ ಅಡ್ರೆಸ್ ಕೊಡಿ. ಸೊ ಜಸ್ಟ್ ಒಂದು ವಿಡಿಯೋ ಹಾಕ್ತಾರೆ, 1ನೇ ಸೋಲು, 2ನೇ ಸೋಲು, ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್. ಸೊ ಅಂದರೆ ಅದಕ್ಕೆ ಏನೂ ಇರೋದಿಲ್ಲ. ಕೆಲವರು ಕಾಂಟ್ಯಾಕ್ಟ್ ನಂಬರು, ಸೊ ನಾನು ವಾಟ್ಸಪ್ಪಲ್ಲಿ ಯಾವ್ದು ಬಂದಿರ್ತೋ ಅದೇ ನಂಬರನ್ನೇ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ನೀವು ಸಂಪೂರ್ಣ ಮಾಹಿತಿಯನ್ನು ಕೊಡಿ. ಯಾಕೆ ಅಂತ ಅಂದರೆ, ಯಾರಿಗೆ ಕೊಂಡ್ಕೋಬೇಕು ಅಂತಿರುತ್ತೆ ಅವರು ಅದರ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡ್ರೆ ತುಂಬಾ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಓಕೆ, ಇವತ್ತು ಬಂದಿರುವಂತಹ ವಿಡಿಯೋಗಳಲ್ಲಿ ಫಸ್ಟ್ ಒನ್ ನಾನು ನಿಮಗೆ ಟೋಟಲ್ ಆಗಿ ನಮಗೆ ಬೆಳಗಾವಿ ಚಿಕ್ಕೋಡಿಯಿಂದ ಸೊ ಒಂದು ಎಮ್ಮೆ ಬಂದಿದೆ. ಐ ಥಿಂಕ್ ಅವ್ರ ಹೆಸರು ಕಿರಣ್ ಅನಿಸುತ್ತೆ. ಸೊ ಒಂದು ಎಮ್ಮೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ರಾಮನಗರ ಚನ್ನಪಟ್ಟಣದಿಂದ ಚಿಕ್ಕಮಾಲೂರು ಅಲ್ಲಿಂದ ಒಂದೆರಡು ಹಸುಗಳು, HF ಹಸುಗಳು ಬಂದಿದ್ದಾವೆ. ನೆಕ್ಸ್ಟ್ ಇನ್ನೂ ಒಂದೆರಡು, ಅಂದರೆ ಇನ್ನೂ ಇಬ್ಬರು ಕಳಿಸಿದ್ದಾರೆ, ಎರಡೆರಡು ಹಸುಗಳನ್ನು ಕಳಿಸಿದ್ದಾರೆ. ಬಟ್ ಅದು 25 ಟೋಟಲು. ಒಬ್ಬರು 95,000, ಅಂದರೆ ಫಸ್ಟ್ ಲ್ಯಾಕ್ಟೇಷನ್ನಲ್ಲಿ 95,000 ಒಂದಿದೆ, 65,000 ಒಂದಿದೆ ಅಂತ ಕೋಟ್ ಮಾಡಿದ್ದಾರೆ. ಸೊ ನಿಮಗೆ ಆ ಒಂದು ಹಸುಗಳನ್ನು ತೋರಿಸ್ತಾ ಅದರ ಫುಲ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಸೊ ನೀವು ವಿಡಿಯೋವನ್ನು ವಾಚ್ ಮಾಡಿ, ಹಾಗೇನ ಈ ಒಂದು ವಿಡಿಯೋವನ್ನು ಲೈಕ್ ಮಾಡ್ತಾ ಮುಂದೆ ಹೋಗಿ. ಎಸ್, ಈ ಒಂದು ವಿಡಿಯೋ ನಿಮಗೆ ಬೆಳಗಾವಿ ಚಿಕ್ಕೋಡಿಯಿಂದ ಸೊ ಕಳಿಸ್ಕೊಟ್ಟವ್ರೆ ಕಿರಣ್ ಅವರು. ಸೊ ಕಿರಣ್ ಅವರು ಈ ಒಂದು ಎಮ್ಮೆಯ ಪ್ರೈಸನ್ನು ಸುಮಾರು 55,000 ಅಂತ ಕೋಟ್ ಮಾಡ್ತಾರೆ. ಬಟ್ ಹಾಲಿನ ಇಳುವರಿ ಎಷ್ಟಿದೆ, ಎಷ್ಟನೇ ಲ್ಯಾಕ್ಟೇಷನ್ಸು, ಸೊ ಅದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ. ಸೊ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 9481172021 9481172021. ಸೊ ನೀವು ಕಿರಣ್ ಅವ್ರನ್ನ ರಿಮೈನಿಂಗ್ ಏನು ಡೀಟೇಲ್ಸ್ ಬೇಕು ಅದ್ರ ಬಗ್ಗೆ ನೀವು ಕೇಳ್ಬೋದು. ಸೊ ಈ ಒಂದು ಎಮ್ಮೆಯ ಲ್ಯಾಕ್ಟೇಷನ್ಸ್ ಆಗ್ಬೋದು, ಅಥವಾ ಸೊ ಅದರ ಮಿಲ್ಕ್ ಈಲ್ಡಿಂಗ್ ಆಗ್ಬೋದು, ಮತ್ತು ಎಷ್ಟನೇ ಕರು ಮತ್ತು ಅದು ಪ್ರೆಸೆಂಟ್ ಕಂಡೀಷನ್ ಹೇಗಿದೆ, ಸೊ ಅದ್ರ ಬಗ್ಗೆ ನೀವು ಕೇಳಿ. ಸೊ ಕಿರಣ್ ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ. ಸೊ ಕಿರಣ್ ಅವ್ರ ಹತ್ರ ನೀವು ಅದನ್ನು ವಿಚಾರಿಸಬಹುದು. ಸೊ ಇದು ನಿಮ್ಗೆ ಬಂದುಬಿಟ್ಟು, ಸೊ ಅವ್ರ ಹೆಸರನ್ನು ಕಳಿಸಿಲ್ಲ. ಒಂದು 3rd ಲ್ಯಾಕ್ಟೇಷನ್ಸ್ 2 ಹಸು ಇದೆ, ಇನ್ನೊಂದು ಫಸ್ಟ್ ಲ್ಯಾಕ್ಟೇಷನ್ಸು. ಒಂದು 35,000 ಹೇಳಿದ್ದಾರೆ, ಇನ್ನೊಂದು 65,000 ಹೇಳಿದ್ದಾರೆ. ಸೊ 65,000 ಹಸು ಬಂದುಬಿಟ್ಟು ನಿಮಗೆ 10 ಲೀಟರ್ ಪರ್ ಡೇ. ಸೊ ಐ ಥಿಂಕ್ ಇದೆ ಅನಿಸುತ್ತೆ. ಇದು ಒಂದು 10 ಲೀಟರ್ ಪರ್ ಡೇ ಅಂತ ಹೇಳಿದ್ದಾರೆ. ಇದಕ್ಕೆ 65,000 ಕೋಟ್ ಮಾಡಿದ್ದಾರೆ ಅವರು. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಹಾಗೇನೆ ಸೊ ಮತ್ತೊಂದು ಹಸು ಇದೆ, ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಅದು ಬಂದುಬಿಟ್ಟು ನಿಮಗೆ 35,000 ಪರ್ ಟೈಮ್ ಬಂದು 4 ಪರ್ ಟೈಮ್. ಸೊ ಈಗ 10 ಲೀಟರ್ ಪರ್ ಟೈಮ್, 4 ಲೀಟರ್ ಪರ್ ಟೈಮ್. ಸೊ 35 ಹೇಳಿದ್ದಾರೆ. ಎಸ್, ಈ ಒಂದು ಹಸುವನ್ನು ಕಳಿಸ್ಕೊಟ್ಟಂಥವ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೇನೆ. ಅವ್ರ ಹೆಸರು ಕಳಿಸಿಲ್ಲ ನಮಗೆ. ಸೊ ಹೆಸರು ಹೇಳೋದಕ್ಕೆ ಅವ್ರ ಹೆಸರು ಕಳಿಸಿಲ್ಲ, ಅಡ್ರೆಸ್ಸು ಕಳಿಸಿಲ್ಲ. ಸೊ ಫಸ್ಟ್ ಅವ್ರು ಹೇಳಿದ್ದು ಫಸ್ಟ್ ಲ್ಯಾಕ್ಟೇಷನ್ ಅಂತ ಹೇಳಿದ್ದಾರೆ. ಎಷ್ಟು ಹಾಲು ಕೊಡುತ್ತೆ, ಇಲ್ಲ ಅದು ಕರು ಹಾಕಿದೆಯಾ, ಈಗಿನ್ನೂ ಗಬ್ಬ ಆಗಿದೆಯಾ ಗೊತ್ತಿಲ್ಲ. ಸೊ ಅವರು ಟೋಟಲಿ ಈ ಒಂದು ಹಸುವಿಗೆ 95,000 ರೂಪಾಯಿ ಕೋಟ್ ಮಾಡಿದ್ದಾರೆ. ಸೊ ಅದನ್ನು ಸೊ ನೀವೇ ನಿರ್ಧಾರ ಮಾಡಬೇಕು. ಯಾರಿಗೆಲ್ಲ ಹಸು ಇಷ್ಟ ಆಗಿದೆ ಸೊ ತೆಗೆದುಕೊಳ್ಳೋರು, ಸೊ ನೀವೇ ಅವ್ರ ಹತ್ರ ಮಾತಾಡಬೇಕು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಬಂದು 9141795642. ಸೊ ಅವ್ರ ಹತ್ರ ನೀವು ಮಾತಾಡ್ಬೋದು. ಈ ಒಂದು ಹಸುವಿನ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸೊ ನೀವು ಅಲ್ಲಿ ಪಡ್ಕೋಬೇಕಾಗುತ್ತೆ. ಖಂಡಿತ ಅವ್ರು ಏನೂ ಕಳಿಸ್ಕೊಟ್ಟಿಲ್ಲ. ಸೊ ಅವ್ರು ಕೊಟ್ಟಿರುವಂಥ ವಿಡಿಯೋವನ್ನು ಆ್ಯಸ್ ಇಟ್ ಈಸ್ ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಸೊ ಅವ್ರು ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೆ, ಪ್ರೈಸು ಮತ್ತು ಲ್ಯಾಕ್ಟೇಷನ್ಸ್ ಮಾತ್ರ ಅವ್ರು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಸೊ 95,000 ಪ್ರೈಸ್ ಕೋಟ್ ಮಾಡಿದ್ದಾರೆ, ಫಸ್ಟ್ ಲ್ಯಾಕ್ಟೇಷನ್ ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ಗಬ್ಬ ಆಗಿದೆ, ಮೇ ಬಿ ಇನ್ನೂ ಕರು ಹಾಕಿಲ್ಲ ಅನಿಸುತ್ತೆ. ಸೊ ನೀವು ಅದನ್ನು ಯಾರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಬೇಕು ಖಂಡಿತ ನೀವು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ. ಸೊ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪಡ್ಕೊಳ್ಳಿ.